ವೆಲ್ಕಮ್ ಟು ಶ್ರೀ ಸಾಯಿ ಭಾರ್ಗವಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಾನಿವತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಅಂತೇಳಿ ಪನ್ನೀರ್ ಬಾಲ್ಸ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ತರಕಾರಿನೆಲ್ಲ ತಗೊಂಡು ಕ್ಲೀನಾಗಿ ತೊಳೆದಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನ ಯಾರ್ಯಾರು ಮಕ್ಕಳು ತಿನ್ನೋದಿಲ್ವೋ ತರಕಾರಿನೆಲ್ಲ ಈ ತರ ಈಸಿಯಾಗಿ ಮಾಡಿ ಕಳಿಸಿದ್ರೆ ಆರಾಮಾಗಿ ತಿನ್ಬಿಟ್ಟು ಬರ್ತಾರೆ. ಲಂಚ್ ಬಾಕ್ಸ್ನೇ ಖಾಲಿ ಮಾಡ್ಕೊಂಡು ಬರ್ತಾರೆ ಫ್ರೆಂಡ್ಸ್. ತುಂಬಾ ಈಸಿಯಾಗಿ ಮಾಡ್ಬಿಟ್ಟು ಕಳಿಸ್ಬೋದು ಫ್ರೆಂಡ್ಸ್. ನಾನಿಲ್ಲಿ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಯಾಕಂದ್ರೆ ಅವು ಇವು ಬಿಡ್ಸ್ಕೊಳ್ಬೇಕು ಮತ್ತೆ ಎಲ್ಲ ಹಚ್ಚಿಟ್ಕೊಳ್ಬೇಕು ಅನ್ನೋದ್ರಲ್ಲಿ ಸ್ವಲ್ಪ ಲೇಟ್ ಆಗ್ಬಿಡುತ್ತೆ ಅಷ್ಟೇ. ಎಲ್ಲ ಹಚ್ಚಿಟ್ಕೊಂಡ್ಬಿಟ್ರೆ ಸ್ವಲ್ಪ ಮಾಡೋದು ಈಸಿಯಾಗಿ ಹೋಗ್ಬಿಡುತ್ತೆ. ನಾನಿಲ್ಲಿ ಸ್ವಲ್ಪ ಬೇಗನೆ ಎದ್ದೋಳೋದ್ರಿಂದ ನನಗೆ ಅದೆಲ್ಲ ಈಸಿಯಾಗಿ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಒಂದು 4:30 5 o'clockಗೆ ಎದ್ಬಿಟ್ಟು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಮಾಡಿ ಕಳಿಸ್ತೀನಿ. ಅದರಿಂದ ನನಗೆ ಈಸಿಯಾಗಿ ಹೋಗ್ಬಿಡುತ್ತೆ. ಸ್ವಲ್ಪ ಏನಾದರೂ ಬೇರೆ ಐಟಮ್ಸ್ ಆದ್ರೆ ಮಕ್ಕಳ ಲಂಚ್ ಬಾಕ್ಸ್ಗೆ ಸ್ವಲ್ಪ 6:30 ಹಾಗೆ ಎದ್ದೊಳ್ತೀನಿ. ಈ ತರ ಏನಾದರೂ ಮಾಡಿ ಕಳಿಸ್ಬೇಕು ಅಂದ್ರೆ ಒಂದು 4:30 5 o'clockಗೆ ಎದ್ಬಿಟ್ಟು ಮಾಡಿ ಕಳಿಸ್ತೀನಿ ಫ್ರೆಂಡ್ಸ್. ಅದು ಸ್ವಲ್ಪ ಎದ್ದೊಳೋದ್ರಿಂದ ನನಗೂ ಸ್ವಲ್ಪ ಎಕ್ಸಸೈಸ್ ಆದಂಗೆ ಆಗೋಗ್ಬಿಡುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸ್ ಹಾಕಿ ಕಳಿಸ್ಲೇಬೇಕಲ್ವಾ ಡೈಲಿನೂ. ನನ್ನ ಮಗಳಿಗಂತೂ ಒಂದು ಬಾಕ್ಸಲ್ಲಿ 2 ಐಟಮ್ಸ್ ಇರಬೇಕು, ಇಲ್ಲಾಂದ್ರೆ 3 ಐಟಮ್ಸ್ ಆದರೂ ಕಂಪಲ್ಸರಿ ಇರಬೇಕು ಫ್ರೆಂಡ್ಸ್. ಒಂದು ಐಟಮ್ ಮಾತ್ರ ಯಾವತ್ತೂ ಹಾಕಿ ಕಳಿಸ್ಬೇಡ ಮಮ್ಮಿ, ನಂಗೆ ತಿನ್ನೋದಕ್ಕಾಗಲ್ಲ ಅಂತ ಅಳ್ತಾ ಕೂತ್ಕೊಂತಾಳೆ. ಮಾತು ಬ್ಯುಸಿಯಿಂದ ಹೇಳೋದನ್ನ ಮರ್ತೋಗ್ಬಿಡ್ತಾ ಇದ್ದೇನೆ ಫ್ರೆಂಡ್ಸ್. ನಾನಿಲ್ಲಿ ಆಲೂಗಡ್ಡೆ ಸ್ವೀಟ್ ಕಾರ್ನ ಒಂದೆರಡು ವಿಸಿಲ್ ಬರೋ ಹಾಗೆ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಇನ್ನ ಒಂದ್ ಕಡೆ ಕ್ಯಾರೆಟು, ಬೀನ್ಸ್ ಮತ್ತೆ ಹಸಿರು ಮೆಣಸಿನಕಾಯಿ, ಈರುಳ್ಳಿ ಎಲ್ಲಾನು ಕಟ್ ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗಿ ಚಾಪರ್ ಅಲ್ಲಿ ಒಂದು ಬೌಲ್ ಒಳಗಡೆ ಹಾಕಿದ್ದೀನಿ. ಅದ್ರ ಜೊತೆ ನಾನಿಲ್ಲಿ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು, ಹಾಗೆ ಒಂದು ಸ್ವಲ್ಪ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂಡು ಸ್ವಲ್ಪ ಜೀರಿಗೆ, ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇದನ್ನೆಲ್ಲ ಒಂದೊಂದು ಸ್ಪೂನ್ 2 ಸ್ಪೂನ್ ಹಾಕೊಳ್ಳಿ. ಧನಿಯಾ ಪುಡಿ ಮಾತ್ರ 2 ಟೇಬಲ್ ಸ್ಪೂನ್ ಹಾಕೊಳ್ಳಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ತರ ಬಾಲ್ಸ್ನ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ಏನು ಜಾಸ್ತಿ ಕಷ್ಟ ಅಂತ ಏನು ಅನ್ಸಲ್ಲ ನಮಗೆ. ಈಸಿಯಾಗಿ ಎಲ್ಲ ಮಾಡಿಟ್ಕೊಳ್ಬಹುದು. ಮೈನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟೆ ಪನ್ನೀರು ಫ್ರೆಂಡ್ಸ್. ನಾನಿಲ್ಲಿ 250 ಗ್ರಾಮ್ ಆಗುವಷ್ಟು ಪನ್ನೀರ್ನ ತಗೊಂಡಿದ್ದೀನಿ. ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ನಾವೇನ್ ತರಕಾರಿ ಹಾಗೆ ಪುಡಿಗಳನ್ನೆಲ್ಲ ಹಾಕಿದ್ದೀವಿ ಅದೇ ಬಟ್ಲಲ್ಲಿ ಇವಾಗ ಪನ್ನೀರ್ನು ಸಹ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಆಗ್ಲೇ ನಾನು ಆಲೂಗಡ್ಡೆ ಸ್ವೀಟ್ ಕಾರ್ನ್ ಬೇಯಿಸೋದಕ್ಕೆ ಇಟ್ಟಿದ್ದೆ. ವಿಸಿಲ್ ಎಲ್ಲ ಹೋದ್ಮೇಲೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವೀಟ್ ಕಾರ್ನ್ ಎಲ್ಲ ಬಿಡಿಸಿಟ್ಕೊಳ್ಬೇಕು. ಹಾಗೆ ಆಲೂಗಡ್ಡೆ ಸಿಪ್ಪೆ ತೆಗೆದು ಅದನ್ನ ಒಂದು ಬೌಲಲ್ಲಿ ಹಾಕಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ಬೇಕು ಫ್ರೆಂಡ್ಸ್. ಇವಾಗ ನೋಡಿ, ಸ್ವೀಟ್ ಕಾರ್ನ್ ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂತ ಆಲೂಗಡ್ಡೆನೂ ಸಹ ಹಾಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಸ್ವಲ್ಪ ಬಿಸಿ ಇರುವಾಗಲೇ ಸ್ವಲ್ಪ ಉಂಡೆಗಳನ್ನ ಕಟ್ಕೊಳ್ಬೇಕು ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ತಣ್ಣಗಾದ್ಮೇಲೆ ಸ್ವಲ್ಪ ಬಿಡಿ ಆಗೋಗ್ಬಿಡುತ್ತೆ, ಆ ತರ ಮಾಡ್ಕೊಂಡ್ಬಿಡಿ. ಆಲೂಗಡ್ಡೆ ಸ್ವಲ್ಪ ಬಿಸಿ ಇದ್ದಾಗೇನೆ ಸ್ವಲ್ಪ ಉಂಡೆಗಳನ್ನ ಅನ್ನೋದು ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ಉಂಡೆಗಳನ್ನ ಕಟ್ಕೊಳ್ತಾ ಇದ್ದೀನಿ. ಸೇಮ್ ಲಡ್ಡು ಯಾವ ಸೈಜಲ್ಲಿ ಇರುತ್ತೋ ಅದೇ ಸೈಜಲ್ಲೇ ಮಾಡ್ಕೊಂಡು ಇಟ್ಕೊಳ್ಳಿ. ನಾನು ಇವಾಗ ಒಂದು ಬೌಲ್ ಆಗುವಷ್ಟು ಉಂಡೆಗಳನ್ನ ಮಾಡಿಟ್ಕೊಳ್ತಾ ಇದ್ದೀನಿ. ಉಂಡೆಗಳೆಲ್ಲ ಕಟ್ಕೊಂಡಿದ್ದಾಗಿದೆ ಫ್ರೆಂಡ್ಸ್. ಇವಾಗ ಡೀಪ್ ಫ್ರೈಗೂ ಮುಂಚೆ ನಾನು ಇಲ್ಲಿ ಎಗ್ ವೈಟ್ ನ ತಗೊಂಡಿದ್ದೀನಿ. ಎಗ್ ವೈಟ್ ಅಲ್ಲಿ ಡಿಪ್ ಮಾಡ್ಕೊಂಡು ಈ ಬ್ರೆಡ್ ಕ್ರಮ್ಸ್ ನಲ್ಲಿ ರೋಲ್ ಮಾಡ್ಕೊಳ್ತಾ ಇರಬೇಕು. ನೋಡಿ, ನಾನು ಯಾವ ತರ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದಾಗಿನೇ ಉಂಡೆಗಳನ್ನ ಎಗ್ ವೈಟ್ ಅಲ್ಲಿ ಹಾಕಿ ಡಿಪ್ ಮಾಡ್ಕೊಂಡ್ಮೇಲೆ ಈ ಬ್ರೆಡ್ ಕ್ರಮ್ಸ್ ನಲ್ಲಿ ಹಾಕೊಂಡು ರೋಲ್ ಮಾಡ್ಕೊಳ್ತಾ ಬರಬೇಕು. ಈ ತರ ರೋಲಿಂಗ್ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಡೈರೆಕ್ಟ್ ಆಗಿ ಎಣ್ಣೆ ಒಳಗಡೆ ಹಾಕಬಾರ್ದು ಫ್ರೆಂಡ್ಸ್. ಯಾಕಂದ್ರೆ ಬ್ರೆಡ್ ಪುಡಿ ಇರುತ್ತಲ್ಲ ನೋಡಿ, ಇವಾಗೆಲ್ಲ ಯಾವ ತರ ಉದ್ರಿದೆ, ಅದು ಡೈರೆಕ್ಟ್ ಆಗಿ ನಾವು ಬಿಸಿ ಆಗಿರೋ ಎಣ್ಣೆ ಒಳಗಡೆ ಹಾಕಿದ ತಕ್ಷಣ ಫುಲ್ ಬಿಟ್ಕೊಂಡ್ಬಿಡುತ್ತೆ. ಆ ತರ ಮಾಡ್ಕೊಳ್ಬೇಡಿ, ನಿಧಾನವಾಗಿ ಆಗ್ಲಿ. ನೋಡಿ, ನಾನು ಯಾವ ತರ ಕೈಯಲ್ಲಿ ಇನ್ನೊಂದ್ಸಲ ಉಂಡೆಗಳನ್ನ ಮಾಡ್ಕೊಳ್ತಾ ಇದೀನಿ, ಅದನ್ನ ಎಲ್ಲಾನು ಇದೇ ತರ ಉಂಡೆಗಳನ್ನ ಮಾಡ್ಕೊಂಡು ಇಟ್ಕೊಳ್ಬೇಕು. ಇವಾಗ ನಾವ್ ಇದನ್ನ ಕಾದಿರೋ ಎಣ್ಣೆ ಒಳಗಡೆ ಒಂದೊಂದಾಗಿನೇ ಬಿಟ್ಕೊಳ್ತಾ ಹೋಗ್ಬೇಕು ಫ್ರೆಂಡ್ಸ್. ನೋಡಿ, ಎಲ್ಲ ಉಂಡೆಗಳು ರೆಡಿ ಆಗಿದೆ. ನೋಡಿ, ಬಿಸಿ ಎಣ್ಣೆ ಆಗಿದೆ. ಇವಾಗ ಒಂದೊಂದಾಗಿನೇ ಹಾಕೊಳ್ತಾ ಹೋಗ್ತೀನಿ. ನೋಡಿ, ಇವಾಗ ಎಲ್ಲ ಬಾಲ್ಸ್ನ ಇವಾಗ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, 10ರಿಂದ 15 ಬಾಲ್ಸ್ನ ಹಾಕೊಂಡು ಡೀಪ್ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ, ಗೋಲ್ಡನ್ ಕಲರ್ ತರ ಬರೋವರೆಗೂ.
ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಫ್ರೈನ ಮಾಡ್ಕೊಳ್ಬೇಕಾಗುತ್ತೆ. ಫುಲ್ಲು ಇಟ್ಬಿಟ್ರೆ ಒಂಥರ ಸೀದೋಗ್ಬಿಡುತ್ತೆ. ಆ ಥರ ಮಾಡ್ಕೊಳ್ಬೇಡಿ. ನೋಡಿ, ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಬಾಲ್ಸ್ನ ರೆಡಿ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ನೋಡಿ, ಇವಾಗ ಬೆಂದಿರೋ ಬಾಲ್ಸ್ನೆಲ್ಲ ನಾನು ಇವಾಗ ಒಂದು ಸರ್ವಿಂಗ್ ಪ್ಲೇಟ್ಗೆ ತಗೊಳ್ತಾ ಇದ್ದೀನಿ. ನೋಡಿ ಯಾವ ತರ ಬಂದಿದೆ. ಪನ್ನೀರ್ ಬಾಲ್ಸ್ ಎಲ್ಲ ರೆಡಿ ಆಗಿದೆ ಫ್ರೆಂಡ್ಸ್. ನಾನು ಇವಾಗ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಇನ್ನೊಂದ್ ಕಡೆ ಮಕ್ಕಳನ್ನ ಇಬ್ಬರನ್ನ ಎಬ್ಬರಿಸ್ಬಿಟ್ಟು ಅವ್ರಿಗೆ ಸ್ನಾನ ಮಾಡಿಸಿ ದೇವ್ರ ಮನೆ ಒಳಗಡೆ ಕಳ್ಸಿದ್ದೀನಿ. ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮ್ನೇಶ್ವರ ಪಾದ ಪಂಕಜಂ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧೇ ವತು ಮೇ ಸದಾ. ಅವಳು ಪ್ರೇಯರ್ ಎಲ್ಲ ಆದ್ಮೇಲೆ ಬೇಗ ಬೇಗ ರೆಡಿ ಮಾಡ್ಬಿಡ್ತೀನಿ ಫ್ರೆಂಡ್ಸ್ ಅವಳಿಗೆ. ಯಾಕಂದ್ರೆ ಅವಳಿಗೆ 7:40ಗೆ ಸ್ಕೂಲ್ ಇರೋದ್ರಿಂದ ಬೇಗನೆ ರೆಡಿ ಮಾಡಿ ಕಳಿಸ್ಬೇಕು. ಇವಾಗ ನೋಡಿ ಅವಳಿಗೆಲ್ಲ ರೆಡಿ ಮಾಡಿ ಕೂರಿಸಿದ್ದೆ. ತಿಂಡಿನ ತಿನ್ನಿಸ್ಬಿಟ್ಟು ಇನ್ನು ಬಾಕ್ಸ್ಗೆ ಹಾಕ್ತಾ ಇದ್ದೀನಿ. ಇನ್ನೊಂದ್ ಕಡೆ ಒಂದು ಬಾಕ್ಸ್ ಅಲ್ಲಿ ವಾಟರ್ ಮೆಲನ್ ಹಾಕಿದ್ದೀನಿ, ಇನ್ನೊಂದ್ ಕಡೆ ಬಾಲ್ಸ್ನ ಹಾಕಿದ್ದೀನಿ. ನೋಡಿ ಈ ತರ ಬಾಕ್ಸ್ನ ನಾನು ಡೈಲಿ ಒಂದೊಂದು ವೆರೈಟಿಯಾಗಿ ಮಾಡಿ ಕಳಿಸ್ಬೇಕು. ಒಂದು ಫ್ರೂಟ್ ಹಾಕಿದ್ರೆ ಇನ್ನೊಂದು ಸ್ನಾಕ್ಸ್ ತರ ಏನಾದ್ರೂ ಒಂದು ಮಾಡಿ ಕಳಿಸ್ಬೇಕು. ನಮ್ಮಮ್ಮ ಕಳ್ಸೈತಲ್ಲ ಅದು KFC ತರ ಐತಲ್ಲ ಅದು. ಬ್ಯಾಗ್ ಎತ್ಕೊ. ಟೈಮ್ ರಂಡಿ. ಇನ್ನೇನು ಟೈಮ್ ಆಗಿದೆ ಅಂತೇಳಿ ಇಬ್ಬರನ್ನು ಬೇಗ ಬೇಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಇವತ್ತಿನ ರಂಗೋಲಿ ಈ ತರ ಹಾಕಿದ್ದೀನಿ. ಇನ್ನೇನು ಬೇಗ ಕರ್ಕೊಂಡೋಗಿ ಬಿಡ್ಬೇಕು ಫ್ರೆಂಡ್ಸ್. ಬೆಳಗ್ಗೆ ಅಷ್ಟರಲ್ಲಿ ಫುಲ್ಲು ಟ್ರಾಫಿಕ್ ಇರುತ್ತೆ ಸ್ಕೂಲ್ ಹತ್ರ. ಅದರಿಂದ ಸ್ವಲ್ಪ 5 ನಿಮಿಷದ ಮುಂಚೆನೆ ಕರ್ಕೊಂಡೋಗಿ ಬಿಟ್ಬಿಡ್ತೀನಿ. ಸ್ವಲ್ಪ ಲೇಟ್ ಆದ್ರೆ ಪ್ರೇಯರ್ ಎಲ್ಲ ಆಗೋಗ್ಬಿಡುತ್ತಲ್ವಾ, ಅದರಿಂದ ಸ್ವಲ್ಪ ಬೇಗನೆ ಕರ್ಕೊಂಡೋಗಿ ಬಿಟ್ಬಿಡ್ತೀನಿ. ಬಿಟ್ಬಿಟ್ಟು ಬಂದು ನಾನಿಲ್ಲಿ ಸ್ನಾನ ಮಾಡ್ಕೊಂಡು ಇನ್ನೇನು ಪೂಜೆಗೆ ರೆಡಿ ಮಾಡ್ಕೊಳ್ಬೇಕು. ನನ್ನ ಮಗಗೆ ಇರೋದು ಸ್ಕೂಲು 9 o'clockಗೆ. ಬಟ್ ಇಶಿಕಾ ಜೊತೆನೆ 6 o'clockಗೆ ಎದ್ಬಿಡ್ತಾನೆ ಫ್ರೆಂಡ್ಸ್. ಅವನು ಎದ್ದು ಅವನು ರೆಡಿ ಆಗಿ ಹೋಗ್ಬಿಡ್ತಾನೆ. ಬೇಡ ಅಂದ್ರೂ ಕೇಳೋದಿಲ್ಲ. ಸ್ಕೂಲ್ ಹತ್ರ ನಾನು ಬರ್ತೀನಿ ಅಂತ ಹಠ ಮಾಡ್ಕೊಂಡು ಕೂತ್ಕೊಂತಾನೆ ಫ್ರೆಂಡ್ಸ್. ಅದರಿಂದ ಇಬ್ಬರಿಗೂ ಒಂದೇ ಸಲ ಎಬ್ಬರಿಸಿ ಸ್ನಾನ ಮಾಡಿಸಿ ಇಬ್ಬರಿಗೂ ತಿನ್ಸಿ ರೆಡಿ ಮಾಡ್ಬಿಡ್ತೀನಿ ಒಂದೇ ಸಲ. ಇನ್ನ ಬಂದು ಇವಾಗ ನೋಡಿ ನಾನು ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಬೇಕು. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್. ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನ ನನ್ನ ಮಗನ್ನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಬರಬೇಕು. ಅವನು ಅಷ್ಟೇ ಬೇಗ ರೆಡಿ ಆಗಿಬಿಟ್ಟಿರ್ತಾನಲ್ವಾ ಬೆಳಗ್ಗೆ. ಸ್ವಲ್ಪ ನನಗೆ ಆರಾಮ್ ಕೆಲಸ. ಇನ್ನು ಅವನಿಗೂ ರೆಡಿ ಮಾಡಿ ಸ್ಕೂಲ್ ಯೂನಿಫಾರ್ಮ್ ಆಗಿಬಿಟ್ಟು ಇನ್ನೇನು ಬಿಟ್ಬಿಟ್ಟು ಬಂದೆ. ಇನ್ನು ಬಂದಿದ ತಕ್ಷಣ ಮನೆ ಕೆಲಸ ಸ್ಟಾರ್ಟ್. ನನಗೆ ಸ್ವಲ್ಪ ಕೆಲಸಗಳೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಬೇಗ ಬೇಗ. ಎಷ್ಟೇ ಬೇಗ ಮಾಡ್ಕೊಂಡ್ರು ಮನೆ ಕೆಲಸ ಬೇಗನೆ ಆಗೋದಿಲ್ಲ ಫ್ರೆಂಡ್ಸ್. ಮಕ್ಕಳು ಅಷ್ಟೇ ಮನೆ ಕೆಲಸ ಮಾಡ್ಕೊಳ್ತಾ ಇರುವಾಗ್ಲೇನೆ ಬೇಗ ಬಂದ್ಬಿಡ್ತಾರೆ. ಒಂದು 3 o'clock ವರೆಗೂ ಇಟ್ಕೊಳ್ಳೋದು ಬೇಡವಾ ಅಂತ ಒಂದೊಂದ್ಸಲ ಅನ್ಸ್ಬಿಡುತ್ತೆ. ನನ್ನ ಮಗಳಿಗೆ 12ಗೆ ಬಿಟ್ಬಿಡ್ತಾರೆ. 7:40 ಇಂದ 12ಗೆ ಬಿಟ್ಬಿಡ್ತಾರೆ. ಇನ್ನ ನನ್ನ ಮಗನಿಗೆ ಅವನಿಗೆ 9 o'clockಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. 12:30ಗೆ ಬಿಟ್ಬಿಡ್ತಾರೆ. ಇಬ್ಬರಿಗೂ ಒಂದು 1/2 hour ಡಿಫ್ರೆನ್ಸ್ ಅಷ್ಟೇ. ಇನ್ನ ಇಶಿಕನ ಕರ್ಕೊಂಡ್ ಬಂದು ಇನ್ನ ನಿಕ್ಕಿ ಸ್ಕೂಲ್ ಹತ್ರ ವೇಟ್ ಮಾಡಿ ಅವನಿಗೂ 12:30ಗೆ ಕರ್ಕೊಂಡ್ ಬರ್ಬೇಕು. పొచ్చనంట చూడు ఇషిక, పొచ్చనంట వాడు స్కూల్కి. పోదామా ఇంటికి? ఈడే ఉంటావా? స్కూల్లో ఉంటావా? నిక్కి ఇక్కడ చూడి, స్కూల్లో ఉంటావా? దా పోదాం రా. స్కూల్లో ఏడుస్తావా? ఎలా? నువ్వు గుడ్ గర్ల్ కదా. నువ్వు బ్యాడ్ బాయ్. ఏడుస్తారా అట్లా? నువ్వు గుడ్ బాయ్. గుడ్ బాయ్. తెలుగు స్టార్ట్ చేస్తున్నావా నువ్వు? లేదు, కన్నడనే ಮಾತಾಡ್ತೀಯ ಕನ್ನಡದಲ್ಲಿ. ಇದು ಫಸ್ಟ್ ಇದು ಓಪನ್ ಮಾಡ್ತೀನಿ. ಇದು ಖಾಲಿ. ವಾವ್ ಸೂಪರ್. ಅಮ್ಮ ಇದನ್ನು ಅಯ್ಯೋ ಸಾರಿ.
ಸೂಪರ್. ನಿಂಗೆ ಇಷ್ಟ ಆಯ್ತಾ ಇಲ್ವಾ? ಇಷ್ಟ ಆಯ್ತು. ಚೆನ್ನಾಗಿ ತಿಂದ? ಎಮ್ಮಿ ಆಗಿತ್ತಾ? ನೆಕ್ಸ್ಟ್ ಟೈಮ್ ನಾಳೆನೂ ಮಾಡಿಕೊಡ್ಲಾ? ನಾಳೆ ಏನು ಬೇಕು? ವಾಟರ್ ಮೆಲನ್ ಮತ್ತು ಮ್ಯಾಂಗೋ. ವಾಟರ್ ಮಿಲನ್ ಮ್ಯಾಂಗೋ. ಓಕೆ, ನಾಳೆ. ಓಕೆನಾ? ಇಬ್ಬರನ್ನು ಸ್ಕೂಲಿಂದ ಕರ್ಕೊಂಡು ಬಂದ್ಮೇಲೆ ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡಿಸಿ ಮಲಗಿಸ್ತೀನಿ ಫ್ರೆಂಡ್ಸ್. ಒಂದೊಂದ್ಸಲ ಮಲಗ್ತಾರೆ, ಒಂದೊಂದ್ಸಲ ಮಲಗಲ್ಲ. ಟಿವಿ ನೋಡ್ಕೊಂಡು ಆಟ ಆಡ್ಕೊಂಡು ಇದ್ಬಿಡ್ತಾರೆ. ಹಾಗೆ ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ ನಾನು. ಇನ್ನೇನು ಸಂಜೆ ಹಾಗೆ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಬರೆಸ್ಬಿಟ್ಟು ಇಲ್ಲಿ ಹೊಸದಾಗಿ ಕೆಂಪಾಪುರದಲ್ಲಿ ಭೈರವ ಡ್ಯಾನ್ಸ್ ಓಪನ್ ಆಗಿದೆ ಫ್ರೆಂಡ್ಸ್. ಡ್ಯಾನ್ಸ್ ಕ್ಲಾಸಸ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಾನು 2 ಡೆಮೋ ಕ್ಲಾಸಸ್ ನೋಡಿದೆ, ಹಾಗೆ ನನಗೆ ಇಷ್ಟ ಆಯಿತು ಫ್ರೆಂಡ್ಸ್. ಅದರಿಂದ ಇಲ್ಲೇ ಸೇರಿಸಿದೆ ನಾನು ನನ್ನ ಮಗಳಿಗೆ. ಇವ್ರದ್ದು 10 ಬ್ರಾಂಚಸ್ ಓಪನ್ ಆಗಿದೆ ಫ್ರೆಂಡ್ಸ್. ನಿಮಗೆ ಬೇಕು ಅಂದರೆ ಆನ್ಲೈನಲ್ಲಿ ಗೂಗಲಲ್ಲೆಲ್ಲ ಚೆಕ್ ಮಾಡ್ಬೋದು. ಭೈರವ ಡ್ಯಾನ್ಸ್ ಕ್ರೇವ್ ಅಂತ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನನ್ನ ಮಗಳಿಗೆ ಬಂದ್ಬಿಟ್ಟು ನಾನು ಕ್ಲಾಸಿಕಲ್ ಡ್ಯಾನ್ಸ್ಗೆ ಫ್ರೆಂಡ್ಸ್ ಸೇರಿಸಿರೋದು. ತುಂಬ ಜನ ಕೇಳ್ತಾ ಇದ್ರಿ ಇನ್ಸ್ಟಾಗ್ರಾಮಲ್ಲೆಲ್ಲ. ಇನ್ಸ್ಟಾಗ್ರಾಮಲ್ಲಿ ಇವಳು ರೀಲ್ಸ್ನ ಹಾಕ್ತಾ ಇದ್ದೆ ಅಲ್ವಾ, ತುಂಬ ಜನ ಕೇಳ್ತಾ ಇದ್ರಿ ಇವಳಿಗೆ ಏನಾದರೂ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿದ್ರಾ, ಎಲ್ಲಿ ಹೇಗೆ ಅಂತ. ನಾನಿದೇ ಫಸ್ಟ್ ಟೈಮು ಕ್ಲಾಸಿಕಲ್ ಡ್ಯಾನ್ಸಿಗೆ ಸೇರಿಸಿರೋದು. ಬೇರೆ ಎಲ್ಲೂ ನಾನು ಅವಳಿಗೆ ಡ್ಯಾನ್ಸ್ ಕ್ಲಾಸ್ಗೆ ಸೇರಿಸಿರ್ಲಿಲ್ಲ. ಯಾಕಂದರೆ ಅವಳು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ನೋಡಿಕೊಂಡು ಅವಳು ಫಾಲೋ ಮಾಡಿಕೊಂಡು ಸ್ಟೆಪ್ಸ್ನ ಹಾಕ್ತಾ ಇದ್ಲು. ನನಗೆ ಅದೇ ಖುಷಿ ಆಗೋಗ್ಬಿಡ್ತಾ ಇತ್ತು. ಬಟ್ ಭರತನಾಟ್ಯಂ ಅನ್ನೋದು ಚಿಕ್ಕ ವಯಸ್ಸಿಂದ ಸೇರಿಸಿದ್ರೆ ತುಂಬ ಒಳ್ಳೇದಲ್ವಾ, ತುಂಬ ಫಿಟ್ ಆಗಿರ್ತಾರೆ. ಹಾಗೆ ಎಲ್ಲ ಪ್ರೋಗ್ರಾಮ್ಗಳು ಅಟೆಂಡ್ ಮಾಡ್ಕೊಳ್ಬೋದು. ಅದರಿಂದ ನಾನು ಆ ಥರ ಯೋಚನೆ ಮಾಡಿಬಿಟ್ಟು ನಾನು ಕ್ಲಾಸಿಕಲ್ ಡ್ಯಾನ್ಸ್ಗೆ ಸೇರಿಸಿದ್ದೀನಿ ಅಷ್ಟೇ. ಇವಾಗ ಡ್ಯಾನ್ಸ್ ಕ್ಲಾಸ್ಗೆಲ್ಲ ಸೇರಿಸಿದ್ದೀನಿ ಫ್ರೆಂಡ್ಸ್. ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ಮೆಸೇಜ್ ಮಾಡಿದಿರೋ ಈ ಭೈರವ ಡ್ಯಾನ್ಸ್ ಕ್ರೇವ್ಗೆ ಒಂದ್ಸಲ ವಿಸಿಟ್ ಮಾಡಿ. ಹಾಗೆ ಡೆಮೋ ಕ್ಲಾಸ್ ಬೇಕಾದರೆ ನೋಡಿ ಒಂದ್ಸಲ. ಇಷ್ಟ ಆದರೆ ಸೇರಿಸಿ, ಇಲ್ಲಾಂದರೆ ಬೇಡ. ನನ್ನ ಒಪಿನಿಯನ್ ನಾನು ಹೇಳಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.